ಸ್ವಲ್ಪ ಇದಕ್ಕೆಲ್ಲ ಸವರ್ಕೋಬೇಕು. ವಾವ್, ಅದೇ ಮಗುಗೆ ಆಯಿಲ್ ಮಸಾಜ್ ಮಾಡ್ತಾರಲ್ಲ ಕೋಳಿಗೆ ಮಸಾಜ್ ಮಾಡ್ತಾವ್ರೆ. ಇದನ್ನೀಗ ಒಂದು 10 ರಿಂದ 15 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಈಗ ನೆಕ್ಸ್ಟ್ ಸಿಂಪಲ್ ಮೆಥಡ್. ಇದಕ್ಕೆ ಗಟ್ಟಿ ಮೊಸರು ಒಂದು 3 ಚಮಚ ಹಾಕ್ತೀನಿ. ಅಚ್ಚ ಖಾರದ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು. ಓಕೆ, ಒಳ್ಳೆ ಕಲರ್ ಬರುತ್ತೆ. ಎಷ್ಟು ಹಾಕೋದು? ಇದು ಬಂದು ಖಾರ ಕಮ್ಮಿ ಇರುತ್ತೆ, ಒಂದು 2 ರಿಂದ 3 ಚಮಚ ಹಾಕ್ಬೋದು. ಓಕೆ, ಕಲರ್ ಇರುತ್ತೆ, ಖಾರ ಕಮ್ಮಿ. ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಲ್ಲ, ಅದಕ್ಕೆ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೊಂದು ಒಂದು 1/4 ಚಮಚ ಸಾಕು. ಆಲ್ರೆಡಿ ಚಿಕನ್ಗೆ ಹಾಕಿದ್ದೀವಿ. ಗರಂ ಮಸಾಲೆ ಒಂದು ಅರ್ಧ. ಓಕೆ. ಧನಿಯಾ 1 ಸ್ಪೂನು ಧನಿಯಾ. ಓಕೆ. ಜೀರಿಗೆ ಒಂದು ಅರ್ಧ ಸ್ಪೂನು. ಒಂದು 1/4 ಚಮಚ ಅರಿಶಿನ. ಚಾಟ್ ಮಸಾಲ, ಇದು ಒಳ್ಳೆ ರುಚಿ ಕೊಡುತ್ತೆ. ಇದು ಇದೊಂದು ಅರ್ಧ ಚಮಚ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು 1 ಸ್ಪೂನು. ಸ್ವಲ್ಪ ಕಸ್ತೂರಿ ಮೇಥಿ. ಅರ್ಧ ನಿಂಬೆಹಣ್ಣು ಚಿಕನ್ ಹಾಕಿದೀವಿ, ಇನ್ನು ಅರ್ಧ ಇಲ್ಲಿ. ಮಿಷಿನಲ್ಲೂ ಹಂಗೆ ಸ್ಕ್ವೀಸ್ ಮಾಡಲ್ಲ ನಿಂಬೆಹಣ್ಣ. ಅಣ್ಣ ಇರೋ ಬರೋ ತಾಕತ್ತೆಲ್ಲ ಹಾಕ್ಬಿಟ್ಟು ಸ್ಕ್ವೀಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆ ತಗೊಂಡ್ಬನ್ನಿ. ಸೂಪರ್. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಬೆಳೆಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಹಾಕ್ಲಾ? ಎಷ್ಟು ಹಾಕ್ಬೋದು? ಚೂರು. ಸಾಕಾಗು. ಎಸ್. ಈಗ ಮಸಾಲ ರೆಡಿ ಆಯ್ತು. ಓಕೆ. ಈಗ ಇದನ್ನ ಸ್ವಲ್ಪ ಚಿಕನ್ನಿಗೆ ಮ್ಯಾರಿನೇಷನ್ ಮಾಡೋಣ. ಮ್ಯಾರಿನೇಷನ್. ವಾವ್. ಪ್ರೀತಿಯಿಂದ ಸೋರೋಣ. ನೋಡಿ, ಇದಕ್ಕೆ ಸ್ವಲ್ಪ ಮಸಾಲೆ ಇಟ್ಕೋಬೇಕು. ನಿಮ್ಮ ಹೆಂಡತಿಯವ್ರು ಏನಂದ್ರು ಸರ್ ಅವ್ರ ಬಗ್ಗೆ ಎಲ್ಲ? ನಾಯನವ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ಅಂತೆಲ್ಲ ಅಂದ್ರ? ಏನ್ ಅವ್ರ ಹೆಸರು? ಸುಮಾ. ಕರೆಕ್ಟ್ ನೆನ್ಪಿಟ್ಕೊಂಡಿದೀನಿ ನೋಡಿ. ಇಷ್ಟಪಟ್ರು, ಸುಮಾ ಇಷ್ಟಪಟ್ರು. ಬಟ್ ಮಗ ಕಾರ್ತಿಕೇಯ ನನ್ನ ಹೆಸರು ಹೇಳಿಲ್ಲ. ನೀವು ಯಾಕಂತ ಬಿಟ್ಟು ಬೇಜಮ್ಮ ಹೇಳ್ಬೇಕಿತ್ತು. ನೀವು ಹೇಳಿದೀನಿ ಕಣೋ, ಅದು ಮಿಸ್ ಆಗ್ಬಿಟ್ಟಿದೆ ಎಲ್ಲೋ ಅಂತ. ಈಗ ಒಂದು ಸ್ಟೀಮ್ ಮಾಡ್ಬೇಕು. ಇಡ್ಲಿ ಕುಕ್ಕರ್ ಇಟ್ಬಿಟ್ಟು ಮಂಡೆ ಗ್ಯಾಸ್ ಹಚ್ಚೋಣ. ಸ್ವಲ್ಪ ಸಾಕು. ಓಕೆ, ನೋಡಿ ಕೋಳಿ ಮಸಾಲೆ ಎಲ್ಲ ರೆಡಿ ಆಗಿದೆ. ಇದನ್ನು ಅಣ್ಣ, ಆ ಕೋಳಿಗೆ ಒಂದು ರಿಕ್ವೆಸ್ಟ್ ಮಾಡಿ ಅಣ್ಣ, ಬೇಗ ಬೇಯಿ ಮಾರ ಪ್ಲೀಸ್ ಅಂತ. ಅಣ್ಣ ಬೇಗ ಬೇಯಿ ಮಾರ. ಇವ್ರು ಕಾಯ್ತಾ ಇದಾರೆ, ತಿನ್ನಕ್ಕೆ ಕಾಯ್ತಾ ಇದಾರೆ. ಚೆನ್ನಾಗಿ ಬೆಂದು ರುಚಿಯಾಗಿ ಅವ್ರ ಬಾಯಿಗೆ ಹೋಗು. ಮುಚ್ಚಳ ಇಟ್ಟು ಬಿಡಲೆ. ಮೇಡಮ್ ಈಗ ಗ್ಯಾಸ್ ಹಚ್ಚಿದೀವಿ. 15 ರಿಂದ 20 ನಿಮಿಷ ಮೀಡಿಯಂ ಗ್ಯಾಸ್ ಅಲ್ಲಿ ಆ ಸ್ಟೀಮ್ ಅಲ್ಲೇ ಬೇಯಬೇಕು. ಬೆಂದ ಮೇಲೆ ಇನ್ನೊಂದು ಕೆಲಸ ಇದೆ, ತಡ್ಕ ಕೊಡೋದಿದೆ. ಅದು ಕೊಟ್ಬಿಟ್ರೆ ಸ್ವಲ್ಪ ಒಂದು ಮಸಾಲೆ ಎಲ್ಲ ಅದು ಇನ್ನೊಂಚೂರು ಹಿಡಿಸ್ಬೇಕು. ಯಾಕಂದ್ರೆ ಇಷ್ಟಕ್ಕೆ ಸಿಂಪಲ್ ಇದು. ಎಕ್ಸ್ಟ್ರಾ ಆರ್ಡಿನರಿ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ಗೆ ಅಷ್ಟೇ ಮಾಡ್ಬೇಕು. ಆ ಪರ್ಸನ್ ನೀವಿದ್ದೀರಾ. ನನ್ನನ್ನು ಹೆಂಗ್ ನೀವು ಟ್ರೀಟ್ ಮಾಡ್ತಿದ್ದೀರಾ ಅಂತಂದ್ರೆ ನಾನೇನೋ ಕ್ವೀನ್ ಎಲಿಜಿಬೆತ್ ತರ ಟ್ರೀಟ್ ಮಾಡ್ತಾ ಇದ್ದೀರಾ ನೀವು ನನ್ನ. ಖಂಡಿತ ನೀವು ಅಡಿಗೆ ಮನೆ ಮಾರಾಣಿ ಅಲ್ವಾ ನೀವು. ಇದು ಚಿಕನ್ ಬೇಯ್ತಾ ಇರ್ಲಿ ಸ್ಟೀಮಲ್ಲಿ. ನೋಡೋಣ, ಸುಮಾರು ಹೊತ್ತು ಆಯ್ತು. ಈಗ ಒಂದು 15-20 ನಿಮಿಷದಿಂದ ಕಾಯ್ತಾ ಇದ್ದೀವಿ ಕಣ್ಬಿಟ್ಕೊಂಡು. ಒಂದು ರೇಂಜಿಗೆ ಆಗಿದೆ ಅಂದ್ಕೊಂಡಿದ್ದೀನಿ. ಮೊದಲ ಐತಿ ನೋಡೋಣ. ಓ ಮೈ ಗಾಡ್, ಅಬ್ಬಾ ನೋಡಿ, ಇದೆಲ್ಲ ಬಿಟ್ಕೊಂಡಿದೆ ಸ್ವಲ್ಪ. ಆಲ್ಮೋಸ್ಟ್ ಒಂದು 80% ಬಾಯ್ಲ್ ಆಯ್ತು. ಇದು ಇನ್ನೊಂಚೂರು ನಾವೊಂದು ಸ್ಪೆಷಲ್ ಅಡುಗೆ ಮನೆ ಸ್ಪೆಷಲ್ ಒಗ್ಗರಣೆ ಹಾಕ್ಬೇಕು. ಒಂಚೂರು ತಡ್ಕ ಇದಕ್ಕೂ ಒಗ್ಗರಣೆ ಹಾಕ್ಬಿಟ್ಟು ನಾನು ಕೊಡ್ತೀನಿ. ತಿಂದ್ಬಿಟ್ಟು ಹೇಳಬೇಕು ನಿಮ್ಮ ಡೈಲಾಗ್. ಆಮೇಲೆ ಸಿಂಪಲ್ ಸ್ಟೆಪ್, ನಿಮ್ಮ ಥರನಿರುವ ಬೆಣ್ಣೆಯನ್ನು ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಒಂದು 5 ರಿಂದ 6 ಕ್ಯೂಬ್. ಸ್ವಲ್ಪ ಕರಗಲಿ. ಅದಷ್ಟೇ ಬೇಕಾದ್ರೆ ಹೆಲ್ತ್ ಕಾನ್ಶಿಯಸ್ ಇರೋರು, ನಮಗೆ ಆಯಿಲ್ ಬೆಣ್ಣೆ ಏನು ಬೇಡ ಅನ್ನೋರು ಅದನ್ನೇ ತಿನ್ಬೋದು. ಬಟ್ ಇನ್ನೂ ಒಂಚೂರು ಬಾಯಿಗೆ ರುಚಿ ಇನ್ನೂ ಸಖತ್ತಾಗಿರ್ಬೇಕು. ಮಸಾಲೆ ಎಲ್ಲ ಒಂಚೂರು ಸ್ಟ್ರಾಂಗ್ ಬೇಕು ನಿಮ್ಮ ಥರದವ್ರು ಅಂಥವ್ರಿಗೆ ಒಂಚೂರು ಇದನ್ನ ಹೇಳ್ಕೊಡ್ತಾ ಇರೋದು. ಸಖತ್ತಾಗಿರುತ್ತೆ ನೋಡಿ. ಇದೆಲ್ಲ ಕರಗಿದೆ. ಇದೇ ಸಮಯಕ್ಕೆ ಅವಾಗ ಇಟ್ಕೊಂಡಿದ್ದಲ್ಲ ಮಸಾಲೆ, ಸ್ವಲ್ಪ ಮಸಾಲ ನೋಡಿ. ಮಸಾಲೆ ಸ್ವಲ್ಪ ರೆಡಿ ಆಯ್ತು. ಆಯಿಲ್ ಎಲ್ಲ ಮೇಲ್ ಬಂದಿದೆ ನೋಡಿ. ಈ ತರ ಆಯಿಲ್ ನಾವು ಬೆಣ್ಣೆ ಹಾಕಿದೀವಿ, ಚೂರು ಮೇಲ್ ಬಂದ್ರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಸೆಟ್ ಆಯ್ತು ಅದು ಅಂತ ಅರ್ಥ. ಓಕೆನಾ? ಬನ್ನಿ, ಇದನ್ನು ಚಿಕನ್ ಎತ್ತಬೇಕು, ನೀವು ಸಪೋರ್ಟ್ ಮಾಡ್ಬೇಕು ಸ್ವಲ್ಪ. ಇದಾಗ್ಬೋದಾ? ಕೊಡಿ ತಗೊಳ್ಳಿ. ಇದರಲ್ಲಿರೋ ಸ್ವಲ್ಪ ನೀರು ಹಾಕೊಳ್ಳೋಣ. ಮಸಾಲೆ ಚೂರು ಮಸಾಲೆ ಇದೆ, ಎಲ್ಲ ಅದಕ್ಕೆ ಕುಡ್ಕೋಬೇಕು. ಚೂರು ಹಿಂಗೆ ಮುಚ್ಚಿ
ಹಂಗೆ ಒಂದ್ ಗ್ಲಾಸ್ ನೀರು ಕುಡ್ಕೊ ಬಂದ್ಬಿಡೋಣ. ಹೌದಾ ಹಾ. ನಡೀರಿ. ಬನ್ನಿ ಬನ್ನಿ, ಘಮ ಘಮ ಅಂತ ಇದೆಯಾ? ಅಯ್ಯೋ ನಂಗೆ ತಾಳ್ಮೆನೇ ಇಲ್ಲ ಅಣ್ಣ. ಬನ್ನಿ ಹಂಗಾದ್ರೆ ಮುತ್ತಣ್ಣ ಮುತ್ಲ, ಹಾ. ಹಂಗೆ ಘಮ ತಗೊಳ್ಳಿ. ಮಮ್ಮಿ ಸುಕೂನ್ ಅಂತಾರಲ್ಲ, ಸುಕೂನ್. ಪ್ರಪಂಚದ ಅತ್ಯಂತ ಸುಖ ಎಲ್ಲಿದೆ ಅಂದ್ರೆ ಇದ್ರಲ್ಲಿದೆ. ಅರೋಮಾ ಅಂತೂ ಹೆಂಗ್ ಬರ್ತಾ ಇದೆ ಸರ್. ಬರ್ತಾ ಇದೆಯಾ?